ನನ್ನೆಲ್ಲ ರೈತ ಬಾಂಧವರಿಗೆ ಬೆಳಗಿನ ಶುಭೋದಯ. ಎಲ್ಲರಿಗೂ ಗೊತ್ತೇ ಇದೆ, ಹೋದ ವರ್ಷದ ಮಳೆಗಾಲ ನಮ್ಮ 2 years ಬ್ಯಾಕ್ ಒಂದು ಬರಗಾಲ ಥರ ಬಂದಿತ್ತಲ್ಲ. ಆ ಬರಗಾಲದಲ್ಲಿ ಎಲ್ಲರದು ಸುಮಾರಷ್ಟು ಬೋರ್ಗಳು ಸ್ಟಾಪ್ ಆಗೋಗಿದೆ. ಹೇಗೋ ಹೋದ ವರ್ಷ ಚೂರು ಮಳೆ ಬಂದ ಕಾರಣ ಬೋರ್ಗಳು ಚೂರು ಹೊಡಿತಾ ಇದೆ. ಆದರೂ ಆವಾಗ ತಿಂದಂಥ ಹೊಡೆತ ಇನ್ನೂ ಅವುಗಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಆದ ಕಾರಣ ನಾನೇನು ಮಾಡಿದ್ದೀನಿ ಅಂತಂದರೆ, ಒಂದು ಇಂಗು ಗುಂಡಿ ಥರ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ನ ವಿಡಿಯೋಗಳನ್ನು ನೋಡಿ ಯೂಟ್ಯೂಬ್ ಮುಖಾಂತರ ಸುಮಾರಷ್ಟು ಜಲತಂತ್ರಜ್ಞರು ಹೇಳಿದಂತಹ ಕೆಲವೊಂದು ಕೀ ಪಾಯಿಂಟ್ಸ್ನ ಇಟ್ಕೊಂಡು ನಾನು ಸಹ ಮಾಡೋಣ ಅಂತೇಳಿ ನನ್ನ ಬೋರ್ ಸುತ್ತಲೂ ಸಹ 10 ಅಡಿ ಆಳ, ಟೋಟಲ್ 10 ಅಡಿ ಅಗಲ, 10 ಅಡಿ ಉದ್ದ ಥರದಲ್ಲಿ JCB ಸಹಾಯದಿಂದ ನಾನು ಈಗ ಗುಂಡಿ ತೆಗೆಸಿದ್ದೀನಿ. ಗುಂಡಿ ತೆಗೆಸಿ ಆದ ನಂತರ ಏನೇನೆಲ್ಲ ಮಾಡಿದೆ, ಇದಕ್ಕೆ ಯಾವ್ಯಾವ ರೀತಿ ಪ್ರಿಕಾಷನ್ಸ್ ತಗೊಂಡೆ, ಅದರ ಕಾನ್ಸೆಪ್ಟ್ ಏನು, ಹೇಗೆ ವರ್ಕ್ ಮಾಡುತ್ತೆ ಅನ್ನೋಂಥದ್ದು ನನ್ನ ಅಸಂಪ್ಷನ್ನು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಈ ರೈತಾಪಿ ವರ್ಗದ ವಿಡಿಯೋಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿಡಿ. ನಾವು ಹಾಕೋಂಥ ವಿಡಿಯೋಗಳು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಹೋಗುತ್ತೆ. ಯೂಸ್ಫುಲ್ ಇತ್ತು ಅಂದರೆ ನೋಡಿ, ಇಲ್ಲ ಅಂತಂದರೆ ದಯವಿಟ್ಟು ಸ್ಕಿಪ್ ಮಾಡಿ. ಅದೇ ರೀತಿ ಗುಂಡಿ ತೆಗೆದಾದ ನಂತರ ಆ ಕೇಸಿಂಗ್ ಪೈಪ್ ಏನಿರುತ್ತಲ್ಲ, ಅದು ಲೈಟಾಗಿ ರಸ್ಟ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಹಾಕ್ಸಿರೋಂಥದ್ದು GI ಅಂದರೆ ಗ್ಯಾಲನೈಸ್ಡ್ ಐರನ್. ಅದು ಆಲ್ಮೋಸ್ಟ್ ರಸ್ಟ್ ಬರಲ್ಲ, ಸ್ವಲ್ಪ ಲೇಟಾಗಿ ಬರುತ್ತೆ. ಆದರೂ ಪರವಾಗಿಲ್ಲ ಅಂತೇಳಿ ನಾನೇನು ಮಾಡಿದೆ, ಎಂಬ್ರಿ ಶೀಟ್ ಮುಖಾಂತರ ಕ್ಲೀನಾಗಿ ಅದನ್ನು ಒಂದು ಕೋಟ್ ಉಜ್ಜಿ ತದನಂತರ ಪ್ರೈಮರ್ ಅಪ್ಲೈ ಮಾಡಿದೆ. ಪ್ರೈಮರ್ ಅಪ್ಲೈ ಮಾಡಾದಮೇಲೆ ಪೇಂಟು 2 ಕೋಟು ಹೊಡೆದಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಒಂದು 4 yearsಗಾದರೂ ತರ್ತಾ ಬರುತ್ತೆ ಅನ್ನೋಂಥದ್ದು ನನ್ನ ಅಸಂಪ್ಷನ್ನು. ಇನ್ನು ಅದೇ ರೀತಿ ಕೆಳಗಡೆ ಬೋರ್ ಪೈಪಿನ ಸುತ್ತ ಇನ್ನೊಂದು 2 ಅಡಿ ಎಕ್ಸ್ಟ್ರಾ ಗುಂಡಿ ತೆಗೆದು ಅದರ ಒಳಗಡೆ ಮೆಶ್ಗಳನ್ನು ಯೂಸ್ ಮಾಡಿದ್ದೀನಿ. HDP ಮೆಶ್, ಬೇರೆ ಯಾವುದೂ ಅಲ್ಲ, ನಾನು ಬಳಸಿದ್ದಂಥದ್ದು ಈ ನಮ್ಮ ಸೊಳ್ಳೆಗಳಿಗೆ ಮನೆಯೊಳಗೆ ಸೊಳ್ಳೆ ಬರಬಾರ್ದು ಅಂತೇಳಿ ನಾವೇನು ವಿಂಡೋಗಳಿಗೆ ಹೊಡಿತೀವಲ್ಲ, ಸೊ ಆ ಮೆಷನ್ನು ಹೊಡೆದು ಅದರೊಳಗೆ ಈ ಕಾಡುಗಲ್ಲು ಅಂತ ಏನು ಸಿಗುತ್ತೆ ಅದನ್ನು ಬಳಸಿ ತುಂಬಿದ್ದೀನಿ. ಸೊ ಅದು ಕಾಸ್ಟ್ ಎಫೆಕ್ಟಿವ್ ಚೂರು. ನಿಮಗೆ ಕಾಡುಗಲ್ಲು ಇಲ್ಲಾಂದ್ರೆ ಒಂದು 1000 ರೂಪಾಯಿ ಒಂದು ಟ್ರ್ಯಾಕ್ಟ್ರನ್ನ ಹೊಡಿತಾರೆ. ಅದೇ ನೀವು ಬೋರ್ಡರ್ಸ್ ಓಡಿಸ್ತೀನಿ ಅಂತಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಇನ್ನು ನೀವು ವಿಡಿಯೋದಲ್ಲಿ ಸ್ಕ್ರೂಗಳು 2 ಥರ ನೋಡ್ತಾ ಇದ್ದೀರಾ, ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂ. ಅದರಲ್ಲಿ ದಯವಿಟ್ಟು ಉದ್ದ ಇರೋ ಸ್ಕ್ರೂನ ಹೊಡೆಯೋಕ್ಕೆ ಹೋಗಬೇಡಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಸಣ್ಣ ಇರೋ ಸ್ಕ್ರೂನೇ ಆದಷ್ಟು ಬಳಸಿ. ನಿಮಗೆ ಒಂದು 4 ರಿಂದ 5 ಸ್ಕ್ರೂ ತಂದರೆ ಸಾಕು. ಹೆಚ್ಚು ಕಡಿಮೆ ಒಂದು 150 ಡ್ರಿಲ್ ಹೋಲ್ಗಳನ್ನು ನೀವು ಹಾಕ್ಬೋದು. ಸುಮ್ಮನೆ ಜಾಸ್ತಿ ಎಲ್ಲ ದುಡ್ಡು ಕೊಟ್ಟು ಜಾಸ್ತಿ ಎಲ್ಲ ತಂದು ಇಟ್ಕೊಂಡು ಅದು ಯಾವ ರೀತಿ ಯೂಸ್ ಆಗಲ್ಲ, ರಸ್ಟ್ ಹಿಡಿದು ಹೋಗ್ಬಿಡುತ್ತೆ. ಉದ್ದ ಸ್ಕ್ರೂನ ಯಾಕೆ ಯೂಸ್ ಮಾಡಬಾರ್ದು ಅಂತಂತೀನಿ ಅಂದರೆ, ಆ ನಮ್ಮ ಕೇಸಿಂಗ್ ಪೈಪು ಅರೌಂಡ್ ಒಂದು 150 ಡಯಾ ಇರುತ್ತೆ. ಆ 150 ಡಯಾದೊಳಗೆ ನಾವು ಒಳಗಡೆ 2 ಇಂಚಿನ ಪೈಪನ್ನು ನಾವು ಹಾಕಿರ್ತೀವಿ. ಸೊ ಆಗೇನಾಗುತ್ತೆ, ನಮಗೆ 150ಲಿ ಒಂದು 60 ಡಯಾ ಆ ಪೈಪ್ ತೊಗೊಂಡಿರುತ್ತೆ. ಇನ್ನು ಉಳಿದಂಥದ್ದು 160 ಇಲ್ಲಿ 60 ಹೋಯ್ತು ಅಂದರೆ ಇನ್ನೊಂದು 100 mm ಅಲ್ಲಿ ಡಿವೈಡೆಡ್ ಬೈ 2 ಮಾಡಿದ್ರೆ 50 mm ಪರ್ ಸೈಡ್ ನಿಮಗೆ ಡೆಪ್ತ್ ಇರುತ್ತೆ. ನಾವೇನಾದ್ರು ಈ ಉದ್ದ ಟ್ಯಾಪ್ ಇಟ್ಕೊಂಡು ಹೊಡೆದ್ವಿ ಅಂದರೆ ಮೋಸ್ಟ್ ಆಫ್ ದ ಚಾನ್ಸಸ್ ಒಳಗಿರೋ ಪೈಪ್ ಡ್ಯಾಮೇಜ್ ಆಗಲ್ಲ. ನಮ್ಮ ಬ್ಯಾಡ್ ಲಕ್ ಆಯಿತು ಅಂದರೆ ಅದು ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದಾಗಬಾರ್ದು ಅಂತೇಳಿ ನಿಮಗೆ ಸಜೆಸ್ಟ್ ಮಾಡ್ತಾ ಇರೋಂಥದ್ದು, ದಯವಿಟ್ಟು ಉದ್ದ ಸ್ಕ್ರೂನ ಯಾವ ಕಾರಣಕ್ಕೂ ಯಾರೇ ಫ್ರೀಯಾಗಿ ಕೊಟ್ಟರು ಸಹ ತಂದು ಹೊಡೆಯೋಕೆ ಹೋಗಬೇಡಿ. ಆದಷ್ಟು ನಿಮ್ಮ ಹತ್ತಿರದ ಹಾರ್ಡ್ವೇರ್ ಅಂಗಡಿಗೆ ಹೋಗಿ 1 ಇಂಚಿಂದು ಸಣ್ಣ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂನ ತಂದು ಹೊಡೆದ್ರೆ ಅಂತಂದರೆ ಅದೇ ನಿಮಗೆ ಬೇಕಾದಷ್ಟು ಯೂಸ್ ಆಗುತ್ತೆ. ಇನ್ನು ಆ ಟ್ಯಾಪಿಂಗ್ ಸ್ಕ್ರೂನ ತಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಹೋಲ್ಗಳನ್ನ ಹೊಡೀರಿ. ಆದರೆ ಸ್ವಲ್ಪ ಪೈಪ್ ಸ್ಟ್ರೆಂತ್ ಕಳ್ಕೊಳ್ಳದೆ ಇರೋ ರೀತಿಯಲ್ಲಿ ನೋಡ್ಕೊಂಡು ಹೊಡೀರಿ. ತೀರಾ ಹತ್ತತ್ರ ಹೊಡೆದ್ರೆ ನಿಮಗೆ ಕೇಸಿಂಗ್ ಪೈಪು ವೀಕ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಎಲ್ಲೆಲ್ಲೆಲ್ಲ ಹೊಡೆದ್ರೆ ಸ್ಟ್ರೆಂತ್ ಹಾಗೆ ಉಳಿಯುತ್ತೆ ಅನ್ನೋ ಥರ ಒಂದು ಕ್ಯಾಲ್ಕುಲೇಷನ್ ನಿಮ್ಮ ಮೈಂಡಲ್ಲಿ ಮಾಡಿ ಆ ಥರ ನೀವು ಟ್ಯಾಪ್ನ ಮಾಡಬೇಕಾಗತ್ತೆ. ಟ್ಯಾಪ್ ಮಾಡಾದ ನಂತರ ನೀವೇನು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು HDP ಮೆಶ್. ಸೊ ಇದು ಹಾಕೋಕ್ಕೆ ಮುಂಚೆ ಕೆಳಗಡೆ ನೀವೇನು ಕಾಡ್ಗಲ್ಲಿ ಹಾಕಿದ್ದೀನಲ್ಲ, ಅದು ಕೇವಲ ನಾವು ಒಂದು ಟ್ರ್ಯಾಕ್ಟರ್ ತಂದದ್ದು 1.5 ಅಡಿ ಗುಂಡಿನ ಮುಚ್ಚಕ್ಕೆ ಸಾಧ್ಯವಾಯ್ತು ಅಷ್ಟೇ. 10 ರಿಂದ 10 10x10 ಗುಂಡಿನ ಮುಚ್ಚಕ್ಕೆ ಒಂದು ಲೋಡು 1 ಅಡಿ ಕಲ್ಲು ಆಕ್ಯುಪೈ ಮಾಡಿದೆ. ಸೊ ಅದಾದ ನಂತರ ನಾನೇನು ಮಾಡಿದೆ, ಈ ಮೆಶ್ಗಳನ್ನು ಹಾಕಿ ಕ್ಲೀನಾಗಿ ಟ್ಯಾಗ್ಗಳಿಂದ ಬೈಂಡ್ ಮಾಡಿದ್ದೀನಿ. ಇಲ್ಲೂ ಸಹ ನೀವು ಬೈಂಡಿಂಗ್ ವೈರ್ ಆಗಿರ್ಬೋದು, ಕಾಪರ್ ವೈಸ್ ಯೂಸ್ ಮಾಡ್ಬೋದು. ಅದಕ್ಕಿಂತ ಈ ನೀವು ಟ್ಯಾಗ್ಗಳನ್ನ ಯೂಸ್ ಮಾಡೋದು ಸ್ವಲ್ಪ ಎಫೆಕ್ಟಿವ್. ಯಾಕೆಂತಂದರೆ ಅದು ರಸ್ಟ್ ಹಿಡಿಯಲ್ಲ ಮತ್ತು ವೇಸ್ಟ್ ಆಗಲ್ಲ, ಬೇಗನೆ ಹಾಗೆ ಉಳಿಯುತ್ತೆ. ಅದಾದ ನಂತರ ನಾನು ಕಾಡ್ಗಲ್ಲು ಮತ್ತೊಂದು ಲೋಡ್ ಓಡಿಸಿ ತುಂಬಿದ್ದೀನಿ. ಅದು ಒಂದು ಗುಂಡಿನ 4 ಅಡಿಯಷ್ಟು ತುಂಬಿದೆ. ಸೊ 4 ಅಡಿ ತುಂಬ ಆದಮೇಲೆ ನಾನೇನು ಮಾಡಿದೆ, ಈ ಬೇಬಿ ಜೆಲ್ಲಿ ಅಂತ ಏನು ಕರೀತಾರಲ್ಲ, ಸಣ್ಣ ಡಯಾಮೀಟರ್ ಜೆಲ್ಲಿ, ಅದನ್ನು ಒಂದು ಟ್ರ್ಯಾಕ್ಟರ್ ಲೋಡ್ ತರಿಸಿ ಅದನ್ನು ಆ 2 ಕಲ್ಲುಗಳು ತುಂಬ ಆದ ನಂತರ ಈ ಕಲ್ಲನ್ನು ನಾನು
ಜಲ್ಲಿ ಕಲ್ಲನ್ನು ತುಂಬ್ತಾ ಇದ್ದೀನಿ. ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ಮಾಡಿದೆ ಅನ್ನೋದನ್ನು ಆಗಾಗಲೇ ವಿಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಸಹ ಹಾಕಿದ್ದೀನಿ. ಸೊ ಅದಾದ ನಂತರ ಜಲ್ಲಿಕಲ್ಲು ಹಾಕಿದ ನಂತರ ಸಂಪೂರ್ಣ ಗುಂಡಿಗೆ ನಾನು ಸಮ ಮಾಡಿ ಈ HDP ಮೆಷನ್ನು ಈಗ ಹಾಕ್ತೆ. ಏನಕ್ಕಪ್ಪ ಅಂತಂದರೆ ಈ HDP ಮೆಷಲ್ಲೇ ಮ್ಯಾಕ್ಸಿಮಮ್ ಇರೋಂಥ ಎಲ್ಲ ಮಡ್ಡಾಗಿರ್ಬೋದು ಮತ್ತು ಸಣ್ಣ ಪುಣ್ಣ ಡಸ್ಟ್ಗಳೆಲ್ಲವೂ ಸಹ ನಮಗೆ ಮೇಲಿಂದ ಫಿಲ್ಟ್ರೇಷನ್ ಆಗಿ ಒಳಗೆ ಹೋಗ್ತಾ ಇಲ್ಲೇ ನಿಲ್ಲಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಿದ್ದಂಥದ್ದು. ಏನಕ್ಕಪ್ಪ ಅಂತಂದರೆ ನನ್ನ ಬೋರಿಗೆ ನೀರು ಹಿಂಗಿಸೋಕೆ ನಾನು ಮಾಡಿರೋಂಥ ಐಡಿಯಾ ಏನಪ್ಪ ಅಂತಂದರೆ, ನಮ್ಮದು ಹತ್ರದಲ್ಲೇ ಒಂದು ಕೆರೆ ಕೋಡಿ ನೀರು ಹೋಗುವಂಥ ಸ್ಥಳ ಇದೆ. ಅಲ್ಲಿಂದ ಒಂದು 2 months ಎಷ್ಟಾಗುತ್ತೋ ಅಷ್ಟು 1 HP ಅಥವಾ 2 HP ನೀರನ್ನು ತಂದು ಆ ಕೇಸಿಂಗ್ ಪೈಪ್ ಸುತ್ತ ಬಿಟ್ಟೆ ಅಂತಂದರೆ ಅದು ಆ ಗುಂಡಿ ಸಂಪೂರ್ಣವಾಗಿ ಫಿಲ್ಟ್ರೇಷನ್ ಆಗಿ ಕೆಳಗಡೆಯಿಂದ ಹೋಗಿ ಹಿಂಗಬೇಕು ಅನ್ನೋ ಒಂದು ಕಾನ್ಸೆಪ್ಟು. ಬೇರೆ ಹರಿಯ ನೀರು ಬಂದು ಇದರಲ್ಲಿ ಹಿಂಗಬೇಕು ಅನ್ನೋಂಥದ್ದು ನನ್ನ ಕಾನ್ಸೆಪ್ಟ್ ಅಲ್ಲ. ಸೊ ಆ ಥರ ಹರಿಯ ನೀರು ಬಂದು ಹಿಂಗಬೇಕು ಅನ್ನೋಂಥದ್ದಾದರೆ ನೀವು ಬೇರೆ ರೀತಿ ಪ್ರೊಸೀಜರ್ನ ಫಾಲೋ ಅಪ್ ಮಾಡಬೇಕಾಗತ್ತೆ. ನಾನು ಅಲ್ಲಿಂದ ಪೈಪಲ್ಲಿ ತಂದು ನೀರು ಒಳಗಡೆ ಬಿಡಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿದಂಥ ಐಡಿಯಾ ಇದು. ಸೊ ಅದಾದ ನಂತರ ನಾನೇನು ಮಾಡಿದೆ, ಮೆಶ್ಗಳನ್ನು ಹಾಕಾದ ಮೇಲೆ ಸುತ್ತಲೂ ಸಪೋರ್ಟಿಗೆ ಒಂದು ಗೋಡೆಯನ್ನು ಕಟ್ಟಿದ್ದೀನಿ. ಸಿಂಗಲ್ ಇಟ್ಕೆ ಇಟ್ಟು ಕಟ್ಟಿದ್ದೀನಿ. ಅದು ಸಹ ತುಂಬಾ ಖರ್ಚು ಮಾಡೋಕೆ ಹೋಗಬೇಡಿ ಯಾವುದೇ ರೀತಿ, ಯಾಕೆಂತಂದರೆ ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಇದೆ ಅನ್ನೋದನ್ನು ಯಾರೂ ಸಹ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ಇದನ್ನು ಏಕೆ ಮಾಡಿದ್ದೀನಿ ಅಂತಂದರೆ, ಸುತ್ತ ಇರುವಂಥ ಮಣ್ಣು ಕಸಿದು ಬಿಡಬಾರ್ದು, ಮತ್ತು ನಮ್ಮ ಸುತ್ತ ಜಮೀನಿನ ನೆಲ ಸಮ ಏನಿದೆಯಲ್ಲ ಅದಕ್ಕಿಂತ ಒಂದು ಅರ್ಧ ಅಡಿನಾರು ನಾವು ಈ ಕಟ್ಟೆನ ಜಾಸ್ತಿ ಎತ್ತಬೇಕಾಗತ್ತೆ. ಯಾಕೆಂತಂದರೆ ಹರಿಯುವ ನೀರಿನ ಮಣ್ಣು ಬಂದು ಮಣ್ಣಿನ ಸಮೇತ ಇದರೊಳಗೆ ಹೂಡಿ ಬಿಟ್ಟು ಅಂದರೆ ಒಂದೇ ವರ್ಷಕ್ಕೆ ನಮಗೆ ಡ್ರೈನ್ ಆಗೋಂಥ ಚಾನ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಏಕೆಂದರೆ ಸಣ್ಣ ಸಣ್ಣ ರಂಧ್ರಗಳನ್ನೆಲ್ಲ ಇದು ಮುಚ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇನ್ನು ವರ್ಸ್ಟ್ ಕೇಸಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಏನು ಕೇಸಿಂಗ್ ಪೈಪಿಗೆ ಡ್ರಿಲ್ ಹಾಕಿದ್ದೀವಲ್ಲ ಅದ್ರ ಮುಖಾಂತರ ಮಡ್ಗಳು ಅಂದರೆ ಫೈನ್ ಡಸ್ಟ್ಗಳು ಒಳಗೆ ಹೋಗಿ ನಮ್ಮ ಮೋಟ್ರನ್ನೇ ಜಾಮ್ ಮಾಡುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಆ ಪ್ರಾಬ್ಲಮ್ಗಳನ್ನು ಬರೋಕ್ಕೆ ಬಿಟ್ಕೋಬೇಡಿ.